ಜಾಮಿಯಾ ಮಸೀದಿಯ ಸ್ವಯಂ ಘೋಷಿತ ಅಧ್ಯಕ್ಷನಿಂದ ಹಣ ದುರುಪಯೋಗ. ಮಸೀದಿಗೆ ಆಡಳಿತಾಧಿಕಾರಿ ನೇಮಿಸಲು ಸ್ಥಳೀಯ ಮುಖಂಡರ ಆಗ್ರಹ. ಕೋಲಾರ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅವ್ಯವಹಾರದಲ್ಲಿ ಶಾಮೀಲಾಗಿರುವುದರಿಂದ ನಗರದ ಬಾರ್ಲೇನ್ನಲ್ಲಿರುವ ಜಾಮಿಯಾ ಮಸೀದಿಯ ಸ್ವಯಂ ಘೋಷಿತ ಅಧ್ಯಕ್ಷ ಶಾ ಅಲಿ ಅವರಿಂದ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಎಂದು ಮುಸ್ಲಿಂ ಅಲ್ಪಸಂಖ್ಯಾತರ ಮುಖಂಡರು ಆರೋಪಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮುಸ್ಲಿಂ ಮುಖಂಡರುಗಳು, ಜಾಮಿಯಾ ಮಸೀದಿಯು ವಕ್ಫ್ ಬೋರ್ಡ್ಗೆ ಸೇರಿದ್ದು, ಮಸೀದಿಗೆ ಸೇರಿರುವ 50 ಅಂಗಡಿಗಳ ಬಾಡಿಗೆ ಪಡೆದು ನಕಲಿ ರಸೀದಿಗಳನ್ನು ನೀಡಿರುವುದಲ್ಲದೆ ಬಾಡಿಗೆದಾರರಿಗೆ ಬೇರೆ ಬಾಬತಿನ ರಸೀದಿಗಳನ್ನು ನೀಡುವ ಮೂಲಕ ಮಸೀದಿಯ ಸ್ವಯಂ ಘೋಷಿತ ಅಧ್ಯಕ್ಷ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆಸಿದ್ದು, ಇದಕ್ಕೆ ಜಿಲ್ಲಾ ವಕ್ಫ್ ಬೋರ್ಡ್ ಸಿಇಒ ಶಮ್ಸ್ ಬೆಂಬಲ ಇದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಸಗೀರ್ ಸೇಠ್, ಪ್ರಸ್ತುತ ಮಸೀದಿಯಲ್ಲಿ ಯಾವುದೇ ಸಮಿತಿ ಇಲ್ಲದಿದ್ದರೂ ಮಸೀದಿಯನ್ನ ವಕ್ಫ್ ಬೋರ್ಡ್ ವಶಕ್ಕೆ ಪಡೆಯುವಂತೆ ಆದೇಶ ಇದ್ರೂ ಸಹ ಶಾ ಅಲಿ ನಾನೇ ಅಧ್ಯಕ್ಷ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ 50 ಅಂಗಡಿಗಳ ಬಾಡಿಗೆ ಪಡೆಯುತ್ತಿದ್ದು, ಸಮುದಾಯಕ್ಕೆ ಯಾವುದೇ ಅನುಕೂಲ ಮಾಡಿಕೊಟ್ಟಿಲ್ಲ ಮತ್ತು ಅಭಿವೃದ್ಧಿ ಪಡಿಸಿಲ್ಲ. ಇದರ ಬಗ್ಗೆ ರಾಜ್ಯ ವಕ್ಫ್ ಸಚಿವ ಬಿ.ಜೆಡ್. ಜಮೀರ್ ಅಹ್ಮದ್ ರವರಿಗೆ ದೂರು ಸಲ್ಲಿಸಿದ್ದು, ಅವರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಕ್ಫ್ ಮಂಡಳಿಗೆ ಪತ್ರ ಬರೆದಿದ್ದಾರೆ. ಆದರೆ ಏನೂ ಪ್ರಯೋಜನ ಆಗಿಲ್ಲ ಎಂದು ದೂರಿದರು. ಜಿಲ್ಲಾ ವಕ್ಫ್ ಮಂಡಳಿಯ ಸಿಇಒ ಮಾಜುದ್ದೀನ್ ಸ್ವಯಂ ಘೋಷಿತ ಅಧ್ಯಕ್ಷರಿಂದ ಲೆಕ್ಕಪತ್ರಗಳನ್ನು ಪಡೆಯಲು ವಿಫಲರಾಗಿದ್ದು, ಕಳೆದ 5 ವರ್ಷಗಳಿಂದ ಬದಲಾವಣೆ ಮಾಡುವಂತೆ ಹಾಗೂ ಆಡಳಿತ ಅಧಿಕಾರಿಯನ್ನ ನೇಮಿಸುವಂತೆ ಸ್ಥಳೀಯ ಜನತೆ ಹೋರಾಟ ನಡೆಸುತ್ತಿದ್ದಾರೆ. ಮಸೀದಿಗೆ ಆಡಳಿತ ಅಧಿಕಾರಿಯನ್ನ ತಕ್ಷಣ ನೇಮಿಸಬೇಕು. ಪ್ರಸ್ತುತ ಸ್ವಯಂ ಘೋಷಿತ ಅಧ್ಯಕ್ಷರ ಬಗ್ಗೆ ತನಿಖೆ ನಡೆಸಬೇಕು. ಲೆಕ್ಕಪತ್ರಗಳ ಪರಿಶೀಲನೆ ಮಾಡಿ ಆಗಿರುವ ಅವ್ಯವಹಾರಗಳ ಬಗ್ಗೆ ಸೂಕ್ತ ತನಿಖೆ ನಡೆಸಿ ದುರುಪಯೋಗ ಪಡಿಸಿಕೊಂಡಿರುವ ಹಣ ವಸೂಲಿ ಮಾಡಬೇಕು ಎಂದು ಆಗ್ರಹಿಸಿದರು. 1 ವಾರದ ಒಳಗೆ ಸಮಸ್ಯೆಯನ್ನ ವಕ್ಫ್ ಬೋರ್ಡ್ ಅಧಿಕಾರಿಗಳು ಬಗೆಹರಿಸದಿದ್ದರೆ ಜಿಲ್ಲಾ ವಕ್ಫ್ ಕಚೇರಿಗೆ ಬೀಗ ಹಾಕಿ ಧರಣಿ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಮುಖಂಡರಾದ ಸೈಯದ್ ಫಕ್ರುದ್ದೀನ್, ನೂರ್ ಅಹ್ಮದ್, ಏಜಾಜ್ ಅಹ್ಮದ್, ಎಲ್ ಮುಷೀರ್ ಅಹ್ಮದ್, ಅಬ್ದುಲ್ ಬಶೀರ್, ಮೊಹಬೂಬ್ ಪಾಷಾ, ಸಲೀಂ ಅಹ್ಮದ್, ಮೊಹಮ್ಮದ್ ಮುಷೀರ್, ಮೊಹಮ್ಮದ್ ಪಾಷಾ, ಸೈಯದ್ ಅಫ್ಸರ್ ಮುಂತಾದವರು ಹಾಜರಿದ್ದರು. ಸೇರುವ ಉದ್ದೇಶ ಏನಂದ್ರೆ, ಕೋಲಾರ ಜಾಮಿಯಾ ಮಸೀದ್ ಬಾರ್ಲೈನ್ ವಕ್ಫ್ ಬೋರ್ಡ್ನಲ್ಲಿ ಇರುವುದಕ್ಕೆ ನಮ್ಮ ಕೋಲಾರದ ವಕ್ಫ್ ಬೋರ್ಡ್ ಆಫೀಸು ಹಾಗೂ ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡಿಂದ ಅನ್ಯಾಯ ಆಗ್ತಾ ಇದೆ ಅಂತ ಸುಮಾರು 4-5 ವರ್ಷದಿಂದ ನಾವು ಓಡಾಡ್ತಾ ಇದ್ದೀವಿ. ಜಾಮಿಯಾ ಮಸೀದ್ ಬಾರ್ಲೈನ್ ಅಮ್ಮಾಪೇಟೆ ಸರ್ಕಲ್ನಲ್ಲಿ ಇರುವ ವಕ್ಫ್ ಬೋರ್ಡ್ ಅಧಿಕಾರಿಗಳಿಗೆ ಇದಕ್ಕೆ ಇದಾಗಿದೆ, ವಕ್ಫ್ಗೆ ಆಗಿದೆ ಅಂತ ಗೊತ್ತಾಯಿದ್ರು. ಮತ್ತೆ ನಾವು ಪದೇ ವಕ್ಫ್ ಬೋರ್ಡ್ ಆಫೀಸ್ಗೆ ಹೋಗ್ಬಿಟ್ಟು ಈ ವಕ್ಫ್ ಬೋರ್ಡ್ ಬಗ್ಗೆ ಮಾತಾಡಿದ್ರು. ಅವರು ಏನು ಇವತ್ತು ಮಾಡ್ತೀರಿ, ನಾಳೆ ಮಾಡ್ತೀರಿ, ಇಲ್ಲಿ ಕಮಿಟಿ ಇಲ್ಲ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಕರ್ನಾಟಕದ ವಕ್ಫ್ ಮಿನಿಸ್ಟರ್ ಬಿ.ಜೆಡ್. ಜಮೀರ್ ಅಹ್ಮದ್ ಅವ್ರಿಗೂ 2-3 ಸತಿ ನಾವು ಸೇರಿ ಮಾತಾಡಿ ಅವ್ರಿಗೆ ಇಲ್ಲಿ ಕೋಲಾರದ ಜಾಮಿಯಾ ಮಸೀದಿನಲ್ಲಿ ತುಂಬ ಫ್ರಾಡ್ ನಡೀತಾ ಇದೆ, ಇದಕ್ಕೆ ನಮ್ಮ ವಕ್ಫ್ ಬೋರ್ಡಿಂದ ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ ಮಾಡ್ಬೇಕಂತ ಹೇಳಿ ಸುಮಾರು 2 ಸತಿ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಸಿಗ್ನೇಚರ್ಸ್ ಮಾಡ್ಕೊಂಡು ಅವ್ರಿಗೆ ಸಿಒಗೆ ಇದು ಮಾಡಿದ್ದಾರೆ. ಅವರು ಸಿಒಗನ್ನ ರೆಫರ್ ಮಾಡಿದ್ದಾರೆ. ಬಟ್ 2 ವರ್ಷ ಮುಂದೆನೂ ನಾವು ಜಮೀರ್ ಅಹ್ಮದ್ ಹತ್ರ ಹೋಗಿದ್ರು. ಆ ಟೈಮ್ನಲ್ಲಿ ಸಿಒಗೆ ರೆಫರ್ ಮಾಡೋದು ಏನು ಅನುಕೂಲ ಆಗಿಲ್ಲ. ಮತ್ತೆ ಮೊನ್ನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ಲಕ್ಷ್ಮೀಪುರ್ನಲ್ಲಿ 9/1/2026 ಬಿ.ಜೆಡ್. ಜಮೀರ್ ಅಹ್ಮದ್ ಅವರು ಬಂದಿದ್ರಲ್ಲಿ ಅಲ್ಲಿ ಕೂಡ ಹೋಗ್ಬಿಟ್ಟು ನಾವು ಸರ್ ತಮ್ಮ ಹತ್ರ 2 ವರ್ಷ ಮುಂದೆ ನಾವು ಬಂದಿದ್ರು, ನಾವು ಹೇಳಿದ್ರು ಸಿಒಗೆ ಇದು ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ ಮಾಡಿದ್ರು. ಅವತ್ತು ಈ ಮಾತು ಹೇಳಿದ್ರು ಕೂಡ ಏನು ಸುಖ ಆಗಿಲ್ಲ, ಏನು ಅನುಕೂಲ ಆಗಿಲ್ಲ ಸರ್ ಅಂತ ಹೇಳಿದ್ರು. ಮತ್ತೆ ಅವರು ರೆಫರ್ ಮಾಡಿದ್ದಾರೆ ಯಾರಿಗೆ, ಸಿಒ ಅವರಿಗೆ. ಸಿಒ ಅವರು ಬಂದ್ಬಿಟ್ಟು ಆ 4 ವರ್ಷ ಮುಂದೆನೂ ಮಾಧುದ್ದೀನ್ ಅಂತ ಇದ್ದಿದ್ದು ಕೋಲಾರದವರು, ಅವ್ರಿಗೂ ಸಹ ನಾವು ಅಲ್ಲೇ ಮಾತಾಡಿದ್ರು, ಇಲ್ಲ ನೀವು ಆಫೀಸ್ ಹತ್ರ ಬರ್ಬೇಕಂತ ಹೇಳಿದ್ರು. ಮತ್ತೆ ಮೊನ್ನೆ ಫೋನ್ ಮುಖಾಂತರ ನಾವು ಮಾಡಿದ್ದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ, ನೀವೇ ಅಲ್ಲಿ ಜಾಮಿಯಾ ಮಸೀದ್ ಬಾರಿನಲ್ಲಿ ಹೆಂಗೆ ಜಗಳ ಮಾಡ್ಕೊಂತ ಇದ್ದೀವಿ, ನಾವು ಅಲ್ಲೇ ಜಗಳ ಮಾಡ್ತಾ ಇದ್ದೀವಿ. ಇವಾಗ ಸದ್ಯಕ್ಕೆ ಆಗಲ್ಲ, 7ನೇ ತಾರೀಕು ಮೀಟಿಂಗ್ ಇದೆ. 7ನೇ ತಾರೀಕು ಆದ್ಮೇಲೆ 10ನೇ ತಾರೀಕಿಗೆ ನಿಮ್ಗೆ ಏನಂತ ತೀರ್ಮಾನ ಗೊತ್ತಾಗುತ್ತೆ ಅಂತ ಹೇಳಿದ್ರು ಅವರು. ಸರ್ ನಾವು ಹೇಳೋದು ಸರ್,
ಮುಂದಿನ ತಿಂಗಳು 19ನೇ ತಾರೀಕಿಗೆ ರಂಜಾನ್ ಹಬ್ಬ ರಂಜಾನ್ ತಿಂಗಳು ಬರ್ತಾ ಇದೆ. ಒಂದು ತಿಂಗಳು ಉಪವಾಸ ಇರುತ್ತೆ ಸರ್. ಇಲ್ಲಿ ಯಾರು ಕಮಿಟಿಯವರು ಇಲ್ಲ, ಒಬ್ಬಡವರು ಇದ್ದಾರೆ, ಅವ್ರು ಬರಲ್ಲ, ಸರಿಗೆ ಬರಲ್ಲ, ಅವರು ಕೂಡ ಫ್ರಾಡ್ ಮಾಡ್ತಾರೆ. ಹಿಂಗೆ ಅದ್ರ ಮುಖಾಂತರ ನಾವು ತೋರ್ತೀನಿ, ಹಿಂಗೆ ಆಗ್ತದೆ ಸರ್ ಅಂತ ಹೇಳಿದ್ರೆ, ಇಲ್ಲಪ್ಪ ಏನ್ ಮಾಡಕ್ಕಾಗಲ್ಲ, ನಾಳೆ ತಿಂಗಳು 7ನೇ ತಾರೀಕು ಮೀಟಿಂಗ್ ಇದೆ, 7ನೇ ತಾರೀಕು ಮೀಟಿಂಗ್ ಆದ್ಮೇಲೆ 10ನೇ ತಾರೀಕಿಗೆ ನಿಮ್ಗೆ ತಿರ್ಸ್ತೀನಿ ಅಂತ ಹೇಳಿದ್ರು. ಸಗೀರ್ ಸರ್ ಹೇಳಿ ಸರ್. ಏನ್ ಫ್ರಾಡ್ ನಡೀತಿದಲ್ಲ ಫ್ರಾಡ್ ತೋರಿಸ್ತೀನಿ. ಮಸೀದಿಯಲ್ಲಿ ಯಾರು ಫ್ರಾಡ್ ಮಾಡ್ತಿದ್ದಾರೆ? ಅದೇ ಸರ್, ಈಗ ನೆಕ್ಸ್ಟ್ ಅದೇ ತೋರಿಸ್ತಾರೆ. ಇದು ನೋಡಿ ಅಂತ ಜಾಮಿಯಾ ಮಸೀದ್, ಅಮರ್ಪೇಟೆ ಜಾಮಿಯಾ ಮಸೀದ್ ಬಾವೆಂಟ್ ಅಂತ ಇದೆ, ಅದು ಟೆನೆಂಟ್ಸ್. ಆ ಟೆನೆಂಟ್ಸ್ ಬಿಲ್ ಹಾಕಿರೋದು ಯಾರು ಬಿಲ್ ಹಾಕಿದಾರಂತೆ, ಟೆನೆಂಟ್ ಬಿಲ್ ಹಾಕ್ಬಿಡಿ ಅಂದ್ರೆ ಅವ್ರಿಗೆ ಪಾಪ ಅವರು ಅಮಾಯಕರು, ಅವ್ರಿಗೆ ಗೊತ್ತಾಗಲ್ಲ ಏನಂತ. 5,000 ಬಿಲ್ ಹಾಕ್ಕೊಂಡಿದ್ದಾರೆ ಟೆನೆಂಟ್ ಬಿಲ್. ಯಾವ ಬಿಲ್ ಹಾಕಿದಾರ? ನಮ್ಮಲ್ಲಿ ನಿಗಾ ಅತಿಯ ಯಾಕೆ ಇದು ಮಸೀದಿಗೆ ದಾನ ಮಾಡ್ತಿರಲ್ಲ, ಆ ಬಿಲ್ ಹಾಕೊಟ್ಟಿದ್ದಾರೆ. ನಾವು ಅವ್ರಿಗೆ ಇದು ಮುಖಾಂತರ ತೋರಿಸಿದ್ವಿ. ನಾವು ಇದು ಏನಂತ ಕೇಳಿದ್ರು, ಯಾಕಪ್ಪ ಆಫೀಸರ್ ಕೇಳ್ತಾ ಇದ್ರು. ಆ ಟೈಮ್ನಲ್ಲಿ ಶಮ್ಸ್ ಅಂತ ಆಫೀಸರ್ ಇದ್ದು, ಅವರು ಕೂಡ ತುಂಬಾ ದೌರ್ಜನ್ಯ ಮಾಡಿದ್ದಾರೆ. ಅವರು ಕೂಡ ಇವ್ರ ಹತ್ರ ಸೇರ್ಬಿಟ್ಟು ಬೇಕಾಷ್ಟು ಉಲ್ಟಾ ಸೀದಾ ಮಾಡಿದ್ದಾರೆ. ಅವ್ರದ್ದು ತುಂಬಾ ಕಂಪ್ಲೇಂಟ್ಸ್ ಇದೆ ಸರ್. ಶಮ್ಸ್ ಅಂತ ಏನ್ ಬಿಲ್ ಸರ್, ಇದು ಟೆನೆಂಟ್ ಬಿಲ್ ಹೇಳ್ತಾ ಇದೆಯಲ್ಲ, ಅಲ್ಲ ಏನದು? ಬಾಡಿಗೆ ಬಿಲ್, ಬಾಡಿಗೆ ಬದಲು ನಿಕಾ ಬಿಲ್ ಕೊಟ್ಟಿದ್ದಾರೆ. ಬಾಡಿಗೆ ಬಿಲ್ ಕೊಟ್ಟಿದ್ದಾರೆ, ನಿಕಾ ಬಿಲ್ ಕೊಟ್ಟಿದ್ದಾರೆ. ಅದು ಒರಿಜಿನಲ್ ಕೊಟ್ಟಿಲ್ಲ, ಅದು ಜೆರಾಕ್ಸ್ ಮಾರ್ಕ್ ಕೊಟ್ಟಿರೋದು. 5,000 ತೊಂದರೆ ಏನಿದೆ ಏರಿಯಾ ರೀತಿವೇ ಬರೆಯೋ ಪ್ರಶ್ನೆ ಅಲ್ಲ. ಕ್ಲೀನಿಂಗ್ ಮೈಂಟೆನೆನ್ಸ್ ಇಲ್ಲ, ಸರಿಯಾಗಿ ಒಬ್ಬರೊಬ್ಬರು ಮಾಡ್ತಾ ಇಲ್ಲ, ಒಬ್ಬರೊಬ್ಬರು ಬರ್ತಾ ಇಲ್ಲ ಆಫೀಸರ್ಸ್. ನೆಕ್ಸ್ಟ್ ನೋಡೋಣ ಸರ್, ರಂಜಾನ್ ವರ್ಗು ಒಂದು ಸತಿ ಹೋಗಿ ಹೇಳಿದ್ದೀವಿ, ರಂಜಾನ್ ಇದೆ ಯಾವುದೋ ಒಂದು ಕಮಿಟಿ ಒಂದು ಹೇಳಿ ಜನ ಹಾಕಿದ್ವಿ ಚಂಪಾವತಿಗೆ ಮಾಡಿ, ಆಮೇಲೆ ಎಲೆಕ್ಷನ್ ಇಟ್ಬಿಟ್ಟು ಏನು ಮಾಡೋದು ಕಾನೂನು ಅಂತ ಹೇಳಿದ್ವಿ. ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ರು, ಬರ್ತಿಲ್ಲ. 3 ದಿವಸ ಮುಂಚೆ ನಾವು ಹೋಗಿದ್ವಿ, ಅವ್ರಿಗೆ ಇದ್ದಿಲ್ಲ. ಯಾವ ಹೆಸರು ಸಗೀರ್ ಅವರೇ, ಈಗ ಆಯ್ತು, ಈಗ ನೀವು ಹೊರಗಡೆ ಆಗಿಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಧರಣಿ ಮಾಡ್ತೀನಿ, ನಮ್ ಕೆಲಸ ಮಾಡ್ಕೊಳ್ರಿ. ಎಷ್ಟು ಜನ ಶಾಮೀಲಾಗಿದೆ? ಏನ್ ಸರ್ ಎಷ್ಟು ಜನ ಶಾಮೀಲಾಗ್ತಾರೆ ಇದು ಫ್ರಾಡ್ ಅಂತ ಇವಾಗ ಸದ್ಯಕ್ಕೆ ಒಂದೇ ನಾಲ್ಕು. ಏನೋ ಹೆಸರು? ಶಾಲಿ ಚೇರ್ಮನ್ ಯಾರಪ್ಪ ಇವಾಗ ಪ್ರೆಸೆಂಟ್? ಯಾರ ಒಬ್ಬ ಚೇರ್ಮನ್. ಏಳನೇ ತಾರೀಕು ಅಲ್ಲ ಯಾವ ಥರ 5 ವರ್ಷ 10 ವರ್ಷ ನಡೀತಾ ಇತ್ತು ಗೊತ್ತಿಲ್ಲ. ಆ ಥರ ಯಾರು ಫ್ರಾಡ್ ಮಾಡ್ತಾ ಇಲ್ಲ. ಅವರನ್ನು ಮೆಂಬರ್ ಇತ್ತು, ಅವರು ಮುನ್ಸಿಪಲ್ಲಿ ಹಾಕಲಿಲ್ಲ. ಅವರು ಈಗ ಮೊನ್ನೆ ಕೋರ್ಟ್ಗೆ ಸೇರಿದಾರಲ್ಲ, ಆವತ್ತಿಂದ ಅವರು ಏನ್ ಮಾಡಿದ್ರು, ನಾವೇ ಮುನ್ಸಿಪಲ್ಲಿ ನಾವೇ ಅಂತ ಗಲಾಟೆ ಆಗಿತ್ತು ಮಚ್ಚಿದ್ನಾಗ. ಆವತ್ತಿಂದ ಅವರು ಚಾರ್ಜ್ ತಗೊಂಡ್ಬಿಟ್ಟು ಅವರೇ ಒಂದು ಗ್ರೂಪ್ ಇದು ಮಾಡಿಕೊಂಡು ಇದು ಮಾಡ್ತಾ ಇರೋದು. ಅದು ಮೊದಲಿಂದ ಫ್ರಾಡ್ ಮಾಡ್ತಾ ಇಲ್ಲ ಯಾರು. 40 ವರ್ಷದಿಂದ ನಾವು ಅಲ್ಲಿ ಕಮಿಟಿನಾಗ ಮೆಂಬರ್ ಇತ್ತು, ಯಾರು ಇದಿಲ್ಲ. ಲೆಕ್ಕ ಬೋರ್ಡ್ಗೆ ಹಾಕ್ಬಿಡ್ತಾ ಇತ್ತು ತಿಂಗಳಿಗೆ. ಈಗ ಬೋರ್ಡ್ಗೇನು ಇವ್ರು ಲೆಕ್ಕ ಕೊಡ್ತಾ ಇಲ್ಲ. ದುಡ್ಡು ಎಲ್ಲ ತಗೊಂಡು ಇವ್ರು ಅರ್ಧ ತಗೊಂಡ್ತಾರೆ ಬಾಡಿಗೆ, ಅರ್ಧ ಬೋರ್ಡ್ ಹೋಗ್ತಾ ಇದೆ. ಆಗ ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಈಗ ಮಚ್ಚಿನಾಗ ಜಗಳ ಬೇಡ ಬೇಡ ಅಂತ ಇದು ಮಾಡ್ಕೊಂಡು ಇರೋದು ಜನಗೆ. ಅದಕ್ಕೋಸ್ಕರ ನಾವು ಬೋರ್ಡ್ ಈಗ ಚಾರ್ಜ್ ತಗೊಂಡು ಅವರು ಸರ್ಕಾರ ಹೋಗಿರೋದಲ್ಲ ಮಚ್ಚಿದ್ದೆ, ಈಗ ಅವ್ರಿಗೆ ಸೇರಿದೆ. ಅವ್ರು ಮೊದ್ಲಿಂದ ಹೇಳ್ತಾ ಇದ್ದಾರೆ ಚಾರ್ಜ್ ಕೊಡಿ. ಒಂದ್ಸತಿ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿದ್ರು ಯಾರು ಬೋರ್ಡ್ ಮಾಡಿದ್ರೆ ಅಕೌಂಟ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇಬ್ಬರು ಹೆಸರಿಗೆ. ತಿರ್ಗಾ ಮಚ್ಚಿದ ಬ್ಯಾಂಕ್ ಅಕೌಂಟ್ ಇತ್ತಲ್ಲ, ಆ ಸೀಸ್ ಮಾಡಿ ಬೋರ್ಡ್ ಮಾಡಿದ್ರೆ ಬೇರೆ ಅಕೌಂಟ್ ಇದು ಮಾಡಿದ್ರು. ತಿರ್ಗಾ ಅವ್ರಿಗೆ ಕರ್ಮನೇ ತಗೊಂಡಿಲ್ಲ ಅವರು. ಯಾಕೆ ಏನು ಅವ್ರ ಹತ್ರ ಅಧಿಕಾರ ಏನ್ ತಗೊಂಡೇ ಇಲ್ಲ ಅವರು. ಸುಮ್ಮನೆ ಈ ಪಾಯಿಂಟ್ ಹೇಳಿರಲಿಲ್ಲ. ಈ ಪಾಯಿಂಟ್ ರೆಂಟ್ ಯಾರು ಬಾಡಿಗೆ ಕೊಡ್ತಾರೆ, ಒಪ್ಪಿಕೊಂಡಿಂದ ಅವ್ರಿಗೆ ನೋಟಿಸ್ ಕೊಡ್ಬೇಕು, ಅವ್ರ ಅಕೌಂಟ್ಗೆ ಹಾಕ್ಬೇಕು ದುಡ್ಡು, ಕ್ಯಾಶ್ ಕೊಡಬಾರ್ದು ಅಂತ. ಅದೇ ಸರ್ ನಾವು ಹೇಳ್ತಾ ಇರೋದು, ಒಗ್ಬೋರ್ಡವರು ಸರಿಯಾಗಿ ಇದನ್ನ ತಗೊಂಡಿಲ್ಲ, ಆಕ್ಷನ್ ತಗೊಂಡಿಲ್ಲ ಅವರು. ಆಮೇಲೆ ಯಾರು ನಡೆಸ್ತಾರೆ, ಆಮೇಲೆ ಅವ್ರು ಬಂದು ಇವಾಗ 3 ತಿಂಗಳ ಮೇಲೆ ಆಯ್ತು ಚಾರ್ಜ್ ಕೊಟ್ಟು ಯಾರು ನಡೆಸ್ತಾ ಇದ್ರು. 7 ತಿಂಗಳ ಮೇಲೆ ಆಯ್ತು. 7 ತಿಂಗಳಿಂದ ಅವನು ಏನು ಡಾಕ್ಯುಮೆಂಟ್ಸ್ ತಗೊಂಡಿಲ್ಲ. ಇವಾಗ ತಗೊಂಡಿದ್ದಾರೆ ಯಾಕೆ ಅಂತ ಬಾಡಿಗೆ
ಅದಕ್ಕೆ ಕಾನೂನು ಪ್ರಕಾರ ಒಗ್ಗೂಡಿಗೆ ಸೇರಿಸ್ಬೇಕಂತ ಹೇಳ್ತಾರೆ ಮಸೀದಿ ಸೇರಿಸಿದ್ದೀವಲ್ಲ ಯಾಕೆ ಒಗ್ಗೂಡು ಅವ್ರು ಪವರ್ ಇಲ್ಲ ತಗೊಳ್ಳೋದು ಚಾರ್ಜ್ ತಗೋಬೇಕು ಅವ್ರ ಹತ್ರ ಏನಂದ್ರೆ ದುಡ್ಡು ಬಾಡಿಗೆ ಏನಿದೆ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇಟ್ಕೊಂಡು ಹೋಗ್ಬೇಕಾ ಯಾರು ಬರ್ತಾ ಇಲ್ಲ ಯಾವಾಗ ಹೋಗಿದ್ರೆ ನಾವು ಬೆಂಗಳೂರಿಗೆ ಹೋಗಿದ್ದಾನೆ ಚೇರ್ಮನ್ ಇಲ್ಲ ಅದಕ್ಕೇನು ಇದು ಉತ್ತರ ಇವಾಗ ಬಂದ್ಬಿಟ್ಟು ನಾವು ಏರಿಯಾದಾಗ ಅವನ ಮೇಲೆ ನಾವು ಹೊಡಿಬೇಕು ಇಲ್ಲಿದ್ರೆ ಅವ್ನು ನಮ್ಗೆ ಹೊಡಿಬೇಕು ಕಾನೂನು ಇರೋದು ಏನಕ್ಕೆ ಸಾರ್ ಅದು ನೋಡ್ಬೇಕಲ್ಲ ಆ ಜವಾಬ್ದಾರಿ ಇರೋದು ಅವ್ರು ಮಾಡ್ಬೇಕಾಗಿರೋ ಕೆಲಸ. ಕರ್ಕೊಂಡು ಯಾಕಪ್ಪ ತೆಕ್ಕೊಡಲ್ಲ 3 ವರ್ಷ 5 ವರ್ಷ ನೀನು ನಡೆಸಿದಾಗ ಕೊಡಪ್ಪ ಏನಿದೆ ಡಾಕ್ಯುಮೆಂಟ್ಸ್ ತಗೋಬೇಕಲ್ಲ ಇವಾಗ ಬಂದಿಲ್ಲ ಅವನೇನು ಹೇಳ್ತಾನೆ ಮುಂದೆ ಅವ್ನು ಕೇಳೋ ಅವ್ನಿಗೆ ಕಮಿಟಿ ಅವ್ನು ಯಾರು ಮಾಡ್ಕೊಂಡಿದ್ದಾರೆ ಏನಂದ್ರೆ ನೀವು ಯಾರು ಕೇಳಿದೆ ಆಫೀಸರ್ ಬರ್ತಾನೆ ಕೊಡ್ತೀವಿ ಹೋಗ್ತೀವಿ ನಿಮ್ದು ಹೋರಾಟ ಒಗ್ಗೂಡು